ಕಾಂಗ್ರೆಸ್ನಿಂದ ಪಂಚಭಾಗ್ಯ ಆದರೆ ಈ ಜಿಲ್ಲೆಗಿಲ್ಲ ಶಿಕ್ಷಕರ ಭಾಗ್ಯ. ಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ವಲ್ಪ ಇತ್ತ ನೋಡಿ, ಇಲ್ಲಿ ಕಾಂಗ್ರೆಸ್ನಿಂದ ಪಂಚ ಗ್ಯಾರಂಟಿ ಭಾಗ್ಯ ಇದೆ, ಈ ಜಿಲ್ಲೆಗಿಲ್ಲ ಶಿಕ್ಷಕರ ಭಾಗ್ಯ. ಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ವಲ್ಪ ಇತ್ತ ನೋಡಿ. ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಕರಿಲ್ಲದಂತಹ 318 ಸರ್ಕಾರಿ ಶಾಲೆಗಳಿವೆ. ಟೀಚರ್ಸ್ಗಳೇ ಇಲ್ಲದಂತಹ ಸ್ಕೂಲ್ ಇವು. ಆದ್ರೂ ಇಲಾಖೆ ಕೂಲ್ ಆಗಿದೆ. ಹೇಗೆ ಸಾಧ್ಯ? ಮಕ್ಕಳಿಗೆ ಸರಿಯಾದಂತಹ ಪಾಠ ಆಗ್ತಾ ಇಲ್ಲ. ಈ ಭಾಗದತ್ತ ಸ್ವಲ್ಪ ಅಧಿಕಾರಿಗಳು ಕಣ್ಣಾಯಿಸಬೇಕಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 318 ಶೂನ್ಯ ಶಿಕ್ಷಕರ ಶಾಲೆಗಳು ಈಗ ಪತ್ತೆಯಾಗಿವೆ. ದೇವದುರ್ಗ ತಾಲೂಕಿನಲ್ಲಿಯೇ 105 ಶಾಲೆಗಳು ಪತ್ತೆಯಾಗಿವೆ. ಈ ಸರ್ಕಾರಿ ಶಾಲೆಗಳ ದುಸ್ಥಿತಿ ಕೇಳುವವರೇ ಇಲ್ಲದಂತಾಗ್ಬಿಟ್ಟಿದೆ. ಖಾಯಂ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯವೂ ಕೂಡ ಅತಂತ್ರವಾಗ್ತಾ ಇದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಿದ್ದಾರೆ ಅಲ್ಲಿನ ಸ್ಟೂಡೆಂಟ್ಸ್. ಯಾರಿಗ್ರಪ್ಪ ಹೇಳ್ಬೇಕು ನಾವು ಈ ಪ್ರಾಬ್ಲಮ್ನ ಅಂತ ಅಲ್ಲಿನ ಸ್ಟೂಡೆಂಟ್ಸ್ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ನಿಂದ ಪಂಚಭಾಗ್ಯ ಇದೆ, ಆದ್ರೆ ಈ ಜಿಲ್ಲೆಗೆ ಮಾತ್ರ ಶಿಕ್ಷಕರ ಭಾಗ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಸ್ವಲ್ಪ ಇತ್ತ ಗಮನ ಹರಿಸಿ. ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಕರಿಲ್ಲದಂತಹ 318 ಸರ್ಕಾರಿ ಶಾಲೆಗಳಿವೆ. ಟೀಚರ್ಸ್ಗಳೇ ಇಲ್ಲದೆ ಸ್ಕೂಲ್ ಇದೆ. ಈ ಸ್ಕೂಲ್ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೂಲ್ ಆಗಿದ್ದಾರೆ. ಮಕ್ಕಳಿಗೆ ಸರಿಯಾದಂತಹ ಪಾಠ ಆಗ್ತಾ ಇಲ್ಲ ಈ ಭಾಗದಲ್ಲಿ. ರಾಯಚೂರು ಜಿಲ್ಲೆಯಲ್ಲಿ 318 ಶೂನ್ಯ ಶಿಕ್ಷಕರ ಶಾಲೆಗಳಿವೆ ನೋಡಿ. ದೇವದುರ್ಗ ತಾಲೂಕಿನಲ್ಲಿಯೇ 105 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಈ ಸರ್ಕಾರಿ ಶಾಲೆಗಳ ದುಸ್ಥಿತಿ ಕೇಳೋರೆ ಇಲ್ಲದಂತ ಆಗಿಬಿಟ್ಟಿದೆ. ಯಾರು ಕೇಳ್ತಾರೆ ಇಲ್ಲಿನ ಪರಿಸ್ಥಿತಿಯನ್ನ? ಕಾಯಂ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ಅತಂತ್ರ ಆಗ್ತಾ ಇದೆ. ಯಾರಿಗೆ ಹೇಳೋಣ ಸ್ವಾಮಿ ನಮ್ಮ ಪ್ರಾಬ್ಲಮ್ ಅಂತಿದ್ದಾರೆ ಅಲ್ಲಿನ ಸ್ಟೂಡೆಂಟ್ಸ್. ಏನೋ ಡಿ ಕೆ ಶಿವಕುಮಾರ್ ಅವರೇ ಸ್ವಲ್ಪ ನೀವು ಈ ಶಾಲೆಗಳ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು. ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಕರಿಲ್ಲದಂತಹ 318 ಸರ್ಕಾರಿ ಶಾಲೆಗಳಿವೆ. ಟೀಚರ್ಸ್ಗಳೇ ಇಲ್ಲದೆ ಸ್ಕೂಲ್ ಇದೆ, ಆದರೂ ಇಲಾಖೆ ಕೂಲ್ ಆಗಿರುವಂಥದ್ದು. ಇನ್ನು ಯಾವ ಶಾಲೆ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 5,624 ಶಿಕ್ಷಕರ ಹುದ್ದೆ ಖಾಲಿ ಇದೆ. ಪ್ರಾಥಮಿಕ ಶಾಲೆಯಲ್ಲಿ 8,460 ಅನುಮೋದಿತ ಹುದ್ದೆಗಳಿವೆ. ಇದರಲ್ಲಿ ಕೇವಲ 3,300 ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಣೆಯನ್ನ ಮಾಡ್ತಿದ್ದಾರೆ. ಉಳಿದಂತಹ 4,560 ಹುದ್ದೆಗಳು ಖಾಲಿ ಇವೆ. ಆದರೂ ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ. ಪ್ರೌಢಶಾಲೆಗಳಲ್ಲಿ 2,239 ಹುದ್ದೆಗಳಿವೆ. ಆದ್ರೆ ಇರೋದು 1,175 ಶಿಕ್ಷಕರು ಮಾತ್ರ. 1,064 ಖಾಲಿ ನೌಕರಿ ಇರುವಂಥದ್ದು. ಆದ್ರೆ ಸರ್ಕಾರ ಮಾತ್ರ ಏನು ಕೇರ್ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಹುದ್ದೆ ಖಾಲಿ ಇದ್ರೂ ಕೂಡ ಕೇರ್ ಮಾಡ್ತಾ ಇಲ್ಲ. ಏನು RTE ಅಡಿ ವಿಷಯವಾರು ಶಿಕ್ಷಕರ ನೇಮಕ ಕಡ್ಡಾಯ. ಆದ್ರೂ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಹೆಚ್ಚಾಗ್ತಾ ಇದೆ. ಒಬ್ಬನೇ ಶಿಕ್ಷಕ 6ರಿಂದ 7 ತರಗತಿಯನ್ನು ನಡೆಸುವಂತಹ ಪರಿಸ್ಥಿತಿ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಹೆಚ್ಚಾಗಿ ಕಂಡು ಬಂದಿದೆ. 243 ಪ್ರಾಥಮಿಕ, 12 ಪ್ರೌಢ ಸೇರಿ 255 ಏಕೋಪಾಧ್ಯಾಯ ಶಾಲೆಗಳು ನಡೀತಾ ಇವೆ. ಒಂದೇ ಶಿಕ್ಷಕರು ಎಲ್ಲಾ ತರಗತಿಗಳಿಗೆ ಬೋಧನೆಯನ್ನ ಮಾಡುವಂತಹ ಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ. ಇದೇ ಕಾರಣಕ್ಕೆ ಹಿಂದುಳಿದಿರುವಂತಹ ರಾಯಚೂರು ಜಿಲ್ಲೆ. 70% ಮಕ್ಕಳಿಗೆ ಓದಲು ಹಾಗೂ ಬರೆಯಲು ಸಹ ಬರಲ್ಲ ಅಲ್ಲಿ ರಾಯಚೂರಿನಲ್ಲಿ. ಇಲ್ಲಿ ಶಿಕ್ಷಣದ ಗುಣಮಟ್ಟದ ಕುಸಿತಕ್ಕೆ ಇದು ಬಹುದೊಡ್ಡ ಸಾಕ್ಷಿಯಾಗಿ ಕಂಡು ಬರ್ತಾ ಇದೆ ನೋಡಿ. 2024ರ ಸಮೀಕ್ಷೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು RTE ಅಡಿ ವಿಷಯವಾರು ಶಿಕ್ಷಕರ ನೇಮಕ ಕಡ್ಡಾಯ ಆಗಿರುವಂಥದ್ದು. ಆದರೂ ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಕಂಡು ಬಂದಿದೆ. ಇನ್ನು ಪ್ರಾಥಮಿಕ ಶಾಲೆಗಳ ಪೈಕಿ ದೇವದುರ್ಗ 59, ಮಾನ್ವಿ 54, ರಾಯಚೂರು 30, ಸಿಂಧನೂರು 52, ಲಿಂಗಸಗನೂರು 48 ಪ್ರೌಢಶಾಲೆಯ ಪೈಕಿ 12 ಶಾಲೆಗಳಿಗೆ ಏಕೋಪಾಧ್ಯಾಯದ ವ್ಯವಸ್ಥೆ ಇದೆ. ದೇವದುರ್ಗ 2, ಇನ್ನು ಮಾನ್ವಿ 1, ರಾಯಚೂರು 5, ಸಿಂಧನೂರು 1 ಈ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಮುಂದುವರಿತಾ ಇರುವಂಥದ್ದು.
ಕ್ಷೇತ್ರವಾರು ವಿವರಗಳನ್ನು ನೋಡೋದಾದರೆ ಪ್ರಾಥಮಿಕ ಶಾಲೆಗಳ ಪೈಕಿ ಈ ರೀತಿ ಇದೆ.